ನಮಸ್ಕಾರ ವೀಕ್ಷಕರೇ, ನಾವು ವೈಭವ್ ಪಾಟೀಲ್. ವೀಕ್ಷಕರೇ, ನೋಡಿರಬಹುದು ಸ್ಟಾಕ್ ಮಾರ್ಕೆಟ್ ಎಷ್ಟು ಬೆಳತೈತಂತ. ಎಲ್ಲಾ ರಿಟೇಲ್ ಇನ್ವೆಸ್ಟರ್ ಇದು ಬೀಳೋದು ನೋಡಿ ಅಂಜ್ಬಿಟ್ಟಾರ ನೋಡ್ರಿ. ನಾನು ಇವತ್ತಿನ ಈ ವಿಡಿಯೋನಾಗ ನಾವು ಸ್ಟಾಕ್ ಮಾರ್ಕೆಟ್ ಇನ್ನ ಎಷ್ಟು ಬೀಳ್ಬೋದು ಅಂತ ತಿಳ್ಕೊಳ್ಳೋಣ, ಮತ್ತು ಸ್ಟಾಕ್ ಮಾರ್ಕೆಟ್ ಬೆಳಕ್ ಮೇನ್ ರೀಸನ್ ಏನಂತ ತಿಳ್ಕೊಳ್ಳೋಣ, ಮತ್ತು ಈ ಬೆಳತೈತೆ ಅವಾಗ ಬಾಯಿಂಗ್ ಅಪರ್ಚುನಿಟಿ ಆಗಿ ತಗೊಳ್ಳೋಣ, ಏನು ಎಲ್ಲ ನಮ್ದು ಸ್ಟಾಕ್ಗಳನ್ನ ಸೆಲ್ ಮಾಡೋಣ, ಎಲ್ಲ ಡೀಟೇಲ್ದಾಗ ಇವತ್ತಿನ ಈ ವಿಡಿಯೋನಾಗ ನಾವು ತಿಳ್ಕೊಳ್ಳೋಣ ನೋಡ್ರಿ. ನಾನು ಈ ವಿಡಿಯೋನ ಒಟ್ಟು ಸ್ಕಿಪ್ ಮಾಡೋದ ಫುಲ್ ವಿಡಿಯೋನ ನೋಡ್ರಿ. ನೋಡ್ಬೋದು ವೀಕ್ಷಕರೇ, ಮಾರ್ಕೆಟ್ ಬೆಳಕ್ ಮೇನ್ ರೀಸನ್ ಏನಂತಂದ್ರೆ FIs ಸೆಲ್ಲಿಂಗ್ ಮಾಡತ್ತಾರ. ನೋಡ್ಬೋದು ಹೋದ ತಿಂಗಳನ್ಯಾಗನ FIs ಕಂಟಿನ್ಯೂ ಸೆಲ್ಲಿಂಗ್ ಮಾಡ್ಯಾರ. ಅಕ್ಟೋಬರ್ ತಿಂಗಳನ್ಯಾಗ ನೋಡ್ರ 1,00,000 ಕೋಟಿ ಸುಮಾರು ಸೆಲ್ಲಿಂಗ್ ಮಾಡ್ಯಾರ. ಇಷ್ಟು ಸೆಲ್ಲಿಂಗ್ ಯಾವಾಗನೂ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ನಾಗ FIs ಮಾಡಿಲ್ಲ. ಅಷ್ಟು ಒಂದ ತಿಂಗಳನ್ಯಾಗನ ಮಾಡಿಬಿಟ್ಟಾರ ಅಕ್ಟೋಬರ್ ತಿಂಗಳನ್ಯಾಗ. ಮತ್ತು ವೀಕ್ಷಕರೇ, ಈ ತಿಂಗಳೂ ಇನ್ನ ಎಂಡ್ ಆಗಿಲ್ಲ, ಬಟ್ ಈ ತಿಂಗಳನ್ಯಾಗನು ನೋಡ್ಬೋದು 27,000 crore ಹೆಚ್ಚು ಸೆಲ್ಲಿಂಗ್ ಮಾಡ್ಯಾರ ಈ ನವೆಂಬರ್ ತಿಂಗಳನ್ಯಾಗ. ಇನ್ನ ಕಂಪ್ಲೀಟ್ ಆಗಿಲ್ಲ, ಬಟ್ ಆಲ್ರೆಡಿ ಇಷ್ಟು ಮಾಡಿಬಿಟ್ಟಾರ. ಅಂತಂದ್ರೆ ಮೇನ್ ಮಾರ್ಕೆಟ್ ಬಿಡಾಕ್ ರೀಸನ್ ಏನಂತಂದ್ರ FIs ನಮ್ಮ ದೇಶನ ಬಿಟ್ಟ ಹೋಗತ್ತಾರ. ವೀಕ್ಷಕರೇ, FIs ಸೆಲ್ಲಿಂಗ್ ಮಾಡೋದ್ರಿಂದ ಮಾರ್ಕೆಟ್ ಬೆಳತೈತಿ. ನಾವ್ ಇವತ್ತು ಏನ್ ಮಾಡೋಣ ಅಂತಂದ್ರ, ಇದಕ್ಕಿಂತ ಮೊದಲು ಯಾವ FIs ಸೆಲ್ಲಿಂಗ್ ಮಾಡ್ಯಾರ ಅವಾಗ ನಮ್ಮ ಮಾರ್ಕೆಟ್ ಹೆಂಗ್ ರಿಯಾಕ್ಟ್ ಮಾಡೈತಿ ಅಂತ ನೋಡೋಣ. ಯಾಕಂತಂದ್ರೆ ಸ್ಟಾಕ್ ಮಾರ್ಕೆಟ್ ಯಾವಾಗನು ಹಿಸ್ಟ್ರಿ ರಿಪೀಟ್ ಮಾಡ್ತೈತಿ. ಇದಕ್ಕಿಂತ ಮೊದಲು FIs ಸೆಲ್ಲಿಂಗ್ ಮಾಡಿದಾಗ ನಮ್ಮ ನಿಫ್ಟಿ ಯಾವ ಥರ ರಿಯಾಕ್ಟ್ ಮಾಡಿತ್ತು ಅಂತ ತಿಳ್ಕೊಳ್ಳೋಣ, ಮತ್ತು ಈಗನೂ ಅದೇ ಥರ ಆಗ್ಬೋದಂತ ನಾವು ಅಜಂಪ್ಷನ್ ಮಾಡ್ಕೋಬಹುದು. ನೋಡ್ರಿ ಈ ವಿಡಿಯೋನ. ನೋಡೋದು ವೀಕ್ಷಕರೇ, ಇದಕ್ಕಿಂತ ಮೊದಲು ಯಾವಾಗ ಸೆಲ್ಲಿಂಗ್ ಮಾಡಿರಂತಂದ್ರೆ FIs ಅಕ್ಟೋಬರ್ 2021 ನೋಡ್ಬೋದು ನೀವು 25,000 ಕೋಟಿ ಸೆಲ್ಲಿಂಗ್ ಮಾಡಿರ. ಅವಾಗಿಂದ ಕಂಟಿನ್ಯೂ ಜುಲೈ 2022 ತನಕ ಸೆಲ್ಲಿಂಗ್ ಮಾಡ್ಕೊಂತಾನ ಬಂದಾರ. ಅವಾಗ ನಮ್ಮ ನಿಫ್ಟಿ ಯಾವ ಥರ ರಿಯಾಕ್ಟ್ ಮಾಡೈತೆ ಅಂತಂದ್ರೆ ವೀಕ್ಷಕರೇ, ನೀವು ನೋಡ್ಬೋದು ಇದು ಚಾರ್ಟ್ 2021 ನೋಡ್ಬೋದು ಜೂನ್ 2023 ತನಕ ಬರೀ ಇದಕ್ಕೆ ಸ್ಕ್ವೇರ್ ಬಾಕ್ಸ್ ತೆಗ್ದೇನಿಲ್ಲ ರೀ. ಈಗ ಸ್ಕ್ವೇರ್ ಬಾಕ್ಸ್ನಾಗನ ಕನ್ಸಲ್ಟ್ರೇಷನ್ ಮಾಡೈತಿ. ಮ್ಯಾಗೋಗಿಲ್ಲ ಕೆಳಗೋಗಿಲ್ಲ, ಇದು ಬರೀ ಒಂದು ಬಾಕ್ಸ್ನಾಗನ ಮ್ಯಾಗ ಕೆಳಗ ಮಾಡೈತಿ. ಅಂತಂದ್ರೆ ವೀಕ್ಷಕರೇ, ಒಂದು ವರ್ಷಕ್ಕಿಂತ ಹೆಚ್ಚು ಮಾರ್ಕೆಟ್ ಸೈಡ್ ವೇ ಹೋತ. FIs 2021 22 ತನಕ ಏನು ಸೆಲ್ಲಿಂಗ್ ಮಾಡಿರ ಅವಾಗಿನ ಪೀರಿಯಡ್ನಾಗ. ಅಂತಂದ್ರೆ ನಾವು ಈಗನೂ ಅದೇ ರೀತಿ ತಿಳ್ಕೊಬೋದು. ಈಗನೂ ವೀಕ್ಷಕರೇ FIs ಅದೇ ಥರ ಸೆಲ್ಲಿಂಗ್ ಮಾಡತ್ತಾರ. ನನಗೆ ಈಗನೂ ಅನಿಸ್ತೈತಿ ಮಾರ್ಕೆಟ್ ಈಗ ಆಲ್ರೆಡಿ 10% ಬಿದ್ದೈತಿ. 10%ಕಿಂತ ಹೆಚ್ಚೇನು ಬೀಳಂಗಿಲ್ಲ, ಯಾಕಂದ್ರೆ ಅಂಥದ್ದು ಯಾವ ಸ್ಟ್ರಾಂಗ್ ರೀಸನ್ ಇಲ್ಲ ಮಾರ್ಕೆಟ್ ಬೀಳಕ್ಕೆ. ವೀಕ್ಷಕರೇ, ಈಗ 10% ಬಿದ್ದೈತೆ ಅಂತಂದ್ರೆ ಇದಕ್ಕಿಂತ ಸ್ವಲ್ಪ 1-2% ಕೆಳಗೆ ಹೋಗ್ಬೋದು ಹೊರತು ಅದಕ್ಕಿಂತ ಹೆಚ್ಚೇನು ಕೆಳಗೆ ಹೋಗಂಗಿಲ್ಲ ಅಂತ ನನಗೆ ಅನಿಸ್ತೈತಿ. ಮಾರ್ಕೆಟ್ ಅಂದರೆ ಏನು ಬೇಕಾದಾಗ್ಬೋದು. ಬಟ್ ಈಗ ಏನು ಮಾಡ್ಬೋದು ಅಂತಂದ್ರೆ 1-1.5 ವರ್ಷ ತನಕ ಮಾರ್ಕೆಟ್ ಮತ್ತು ಸೈಡ್ ವೇನ ಹೋಗ್ಬೋದು. ಯಾಕಂದ್ರೆ ಆಲ್ರೆಡಿ ಮಾರ್ಕೆಟ್ ಭಾಳ ರ್ಯಾಲಿ ಕೊಟ್ಬಿಟ್ಟೈತಿ, ಆಲ್ರೆಡಿ ಏರ್ಬಿಟ್ಟೈತಿ. ಈಗ ಮುಂದನೂ ಏರ್ಕೊಂತ ಹೋತಂದ್ರೆ ಅದಕ್ಕೆ ಸ್ಟಾಕ್ ಮಾರ್ಕೆಟ್ ಅನ್ನಂಗಿಲ್ಲ. ಸ್ಟಾಕ್ ಮಾರ್ಕೆಟ್ ಅಂದರೆ ಯಾವಾಗ ಏರೋದ ಬೀಳೋದ ಸೈಡ್ ವೇ ಹೋಗೋದ ಈ ಥರ ಇರ್ತೈತಿ. ಆಲ್ರೆಡಿ ಏರೈತಂತಂದ್ರೆ ಈಗ 1-1.5 ಈಗ ಈಗ ನೋಡ್ಬೋದು ನೀವು ವೀಕ್ಷಕರೇ, ಮಂಚಾನು ತಿಳ್ಕೊರಿ. ಈಗ ಇಲ್ಲಿಂದ ಈ ಕರ್ನಾಟಕದಿಂದ ಡೆಲ್ಲಿ ಹೋದ್ರಂದ್ರೆ ಡೆಲ್ಲಿನಾಗ ಸ್ವಲ್ಪ ವಿಶ್ರಾಂತಿಯನ್ನು ತಗೋತಾರೇನಿಲ್ರಿ, ಮತ್ತು ಕಂಟಿನ್ಯೂ ಅದೇ ಥರ ಹೋಗಂಗಿಲ್ಲ. ಮನುಷ್ಯನು ಸುಸ್ತಾಗ್ತೈತೇನಿಲ್ಲ. ಅದೇ ಥರ ವೀಕ್ಷಕರು ಈಗ ಮಾರ್ಕೆಟ್ ಭಾಳ ಏರೈತಿ, ಈಗ ಅದಕ್ಕೆ ಸ್ವಲ್ಪ ಸುಸ್ತಾಗೈತಿ. ಈಗ ರೆಸ್ಟ್ ಮಾಡ್ತೈತಿ 1-1.5 ವರ್ಷ ತನಕ ಅಂತ ನನಗೆ ಅನಿಸ್ತೈತಿ. ಮತ್ತು ವೀಕ್ಷಕರೇ, ಏನ್ರಿ 1-1.5 ವರ್ಷ ತನಕ ಮಾರ್ಕೆಟ್ ಏನೂ ರಿಟರ್ನ್ ಕೊಡೋದು ಸೈಡ್ ವೇನ ಹೋತಂತ ತಿಳ್ಕೊರಿ. ಇದು ಒಂದು ಬೆಸ್ಟ್ ಬಾಯಿಂಗ್ ಅಪರ್ಚುನಿಟಿ ಆಗಿ ತೋರಿ. ಯಾಕಂತಂದ್ರೆ ವೀಕ್ಷಕರೇ, ಒಂದೇ ಲೆವೆಲ್ ಮ್ಯಾಗನ ನಿಮಗೆ ಮಾರ್ಕೆಟ್ ಭಾಳ ಸಲ ಚಾನ್ಸ್ ಕೊಡ್ತೈತಿ. ಅವಾಗ ನಿಮ್ಮ ಕ್ವಾಂಟಿಟಿಗಳನ್ನು ಹೆಚ್ಚು ಮಾಡ್ಕೋಬೋದು. ನಿಮ್ಮ ಸ್ಟಾಕ್ಗಳ್ದು ಮೇನ್ ನಿಮ್ಮ ಸ್ಟಾಕ್ಗಳು ಕ್ವಾಂಟಿಟಿಗಳು ಹೆಚ್ಚಾದು ಅಂತ ತಿಳ್ಕೊರಿ. ಒಮ್ಮೆಗೆ ಮತ್ತು 1-1.5-2 ವರ್ಷದಿಂದ ಮತ್ತು ಮಾರ್ಕೆಟ್ ರ್ಯಾಲಿ ಸ್ಟಾರ್ಟ್ ಆತಂತಂದ್ರೆ ಈಗೇನು ಪ್ರಾಫಿಟ್ ಐತಿ ಅದ್ರದ್ದು 2-3 ಪಟ್ಟ ಪ್ರಾಫಿಟ್ ನಿಮ್ಗೆ ಆಗ್ಬೋದು. ವೀಕ್ಷಕರೇ, ಈಗ ನನಗ್ರೆ ಅನಿಸ್ತೈತಿ ಮಾರ್ಕೆಟ್ ಸ್ವಲ್ಪ ರೆಸ್ಟ್ ತೊಗೋತೈತಿ. ರೆಸ್ಟ್ ತೊಗೊಳೋದ್ ಮುಂದೆ ನೀವು ಅದನ್ನು ಬಾಯಿಂಗ್ ಅಪರ್ಚುನಿಟಿ ಆಗಿ ತೊಗೋಬೋದು. ತಿಳಿತ್ರಿ. ಮತ್ತು ವೀಕ್ಷಕರೇ, ಇದು ಡೇಟಾನ ನೀವು ನೋಡ್ಬೋದು. ಇದು ಡೇಟಾ ಭಾಳ ಇಂಪಾರ್ಟೆಂಟ್ ಐತಿ. 2009-2019 ಡೇಟಾ ಐತಿ. ಮಾರ್ಕೆಟ್ ಎಷ್ಟು ಪರ್ಸೆಂಟ್ ಇರೋಣ, ಎಷ್ಟು ಪರ್ಸೆಂಟ್ ಕರೆಕ್ಷನ್ ಬಂದಿತ್ತಂತ ನೀವು ನೋಡ್ಬೋದು. 2019 ತಗೋತೇನೆ ವೀಕ್ಷಕರೇ. 2019 ಮಾರ್ಕೆಟ್ 17.1% ಏರಿತ್ತು, ಮತ್ತು ಕರೆಕ್ಷನ್ ನೋಡ್ಬೋದು 10.3% ಕರೆಕ್ಷನ್ ಬಂದಿತ್ತು. ಅಂತಂದ್ರೆ ಯಾವಾಗ ನೀವು ಮಾರ್ಕೆಟ್ ಏರಿತಂದ್ರೆ ಒಂದು ಸಣ್ಣ ಕರೆಕ್ಷನ್ ಕೊಡ್ತೈತಿ. ನೀವು ನೋಡಬಹುದು ಲಾಸ್ಟ್ 10 years ಡೇಟಾನ ಈ ಥರ ಹೇಳತೈತೆ ಅಂತಂದ್ರೆ ಮಾರ್ಕೆಟ್ ಯಾವಾಗೂ ಹಿಸ್ಟ್ರಿ ರಿಪೀಟ್ ಆಗ್ತೈತೆ ಅಂತ ಹೇಳಿ. ಈಗೂ ಮಾರ್ಕೆಟ್ ಏರಿತಂದ್ರೆ ಸ್ವಲ್ಪ ಕರೆಕ್ಷನ್ ಕೊಡ್ತೈತಿ. ಬಟ್ ಇದನ್ನು ನಾವು ಬಾಯಿಂಗ್ ಅಪರ್ಚುನಿಟಿ ಆಗಿ ತೊಗೊಳ್ಳೋಣ. ಮತ್ತು ಎಲ್ಲರೂ ದೊಡ್ಡ ಇನ್ಫ್ಲುಯೆನ್ಸರ್ ಮತ್ತು ಎಲ್ಲರೂ ನ್ಯೂಸ್ ಚಾನಲ್ನಾಗ ಎಲ್ಲರೂ ಏನಂತಾರಂದ್ರೆ ವೀಕ್ಷಕರೇ, ಲಾರ್ಜ್ ಕ್ಯಾಪ್ ಸ್ಟಾಕ್ ತೋರಿ ಅಂತಾರೆ. ನೋಡೋದು ವೀಕ್ಷಕರೇ, ನಿಫ್ಟಿನೂ ಒಂದು ತಿಂಗಳನ್ಯಾಗ 6.5%ಕಿಂತ ಹೆಚ್ಚು ಬಿದ್ದೈತಿ. ಮತ್ತು ವೀಕ್ಷಕರೇ, ಮಿಡ್ ಕ್ಯಾಪ್ ನಿಫ್ಟಿನೂ ನೋಡ್ಬೋದು ಲಾಸ್ಟ್ ಒಂದು ತಿಂಗಳನ್ಯಾಗ 8.5%ಕಿಂತ ಹೆಚ್ಚು ಬಿದ್ದೈತಿ. ಮತ್ತು ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ಗಳು ನೋಡ್ಬೋದು ವೀಕ್ಷಕರೇ, ಒಂದು ತಿಂಗಳನ್ಯಾಗ 7.5%ಕಿಂತ ಹೆಚ್ಚು ಬಿದ್ದೈತಿ. ಅಂತಂದ್ರೆ ನಿಫ್ಟಿ ಮಿಡ್ ಕ್ಯಾಪ್ ಆಗಲಿ, ನಿಫ್ಟಿ ಸ್ಮಾಲ್ ಕ್ಯಾಪ್ ಆಗಲಿ, ಅಥವಾ ನಿಫ್ಟಿನ ಆಗಲಿ ಎಲ್ಲ ಮಾರ್ಕೆಟ್ ಬಿದ್ದಾವ. ನೀವು ಯಾವ ಲಾರ್ಜ್ ಕ್ಯಾಪ್ ಸ್ಟಾಕ್ ತೋರಿ, ಮಿಡ್ ಕ್ಯಾಪ್ ಸ್ಟಾಕ್ ತೋರಿ, ಸ್ಮಾಲ್ ಕ್ಯಾಪ್ ಸ್ಟಾಕ್ ತೋರಿ,
ಮಾರ್ಕೆಟ್ ಬಿದ್ದಾಗ ಎಲ್ಲನೂ ಬೀಳ್ತಾವ. ಬಟ್ ವೀಕ್ಷಕರೇ, ಮಾರ್ಕೆಟ್ ಏರಿದಾಗ ಮಿಡ್ ಕ್ಯಾಪ್ ಸ್ಟಾಕ್ ಮತ್ತು ಸ್ಮಾಲ್ ಕ್ಯಾಪ್ ಸ್ಟಾಕ್ ನಿಮ್ಗೆ ರಿಟರ್ನನ್ನು ಹೆಚ್ಚಿಕೊಡ್ತಾವೆ. ಇದು ನಿಮ್ದು ತಲೆಯಾಗಿರಲಿ. ನಾ ಪರ್ಸ್ನಲಿ ಏನು ಮಾಡ್ತೀನಿ ಅಂದ್ರೆ, ಮಿಡ್ ಕ್ಯಾಪ್ ಐತೋ ಸ್ಮಾಲ್ ಕ್ಯಾಪ್ ಐತೋ ಅಥವಾ ಲಾರ್ಜ್ ಕ್ಯಾಪ್ ಐತೋ ಏನೂ ನೋಡಂಗಿಲ್ಲ. ಅದ್ರ ಬಿಸ್ನೆಸ್ ಚಲೋ ಐತಿ, ಅದ್ರದ್ದೆಲ್ಲ ಫಂಡಮೆಂಟಲ್ ಚಲೋ ಐತಿ ಅಂತೆಲ್ಲ ಗುರ್ತಾತಂದ್ರೆ ಆ ಕಂಪ್ನಿನಾಗ ಹೂಡಿಕೆ ಮಾಡಿಬಿಡ್ತೇನೆ. ನೀವು ಇದು ತಿಳ್ಕೊರಿ ವೀಕ್ಷಕರಿ, ಎಲ್ಲರೂ ಸ್ಟಾಕ್ ಮಾರ್ಕೆಟ್ನಾಗ ಸೇಫ್ ಆಡಕ್ಕೆ ಹೋಗ್ತಾರೆ. ಏನ್ರಿ ರೆಕಮೆಂಡೇಶನ್ ಕೊಡ್ಬೇಕಂದ್ರೆ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಅದು ಕೊಡಂಗಿಲ್ಲ, ಹೆಚ್ಚು ಲಾರ್ಜ್ ಕ್ಯಾಪ್ ಕೊಡ್ತಾರೆ. ಯಾಕಂದ್ರೆ ಅವ್ರ ಸರ್ಕೋತಾರೆ ಅಂಜಿ. ಬಟ್ ವೀಕ್ಷಕರೇ, ನೀವು ಯಾವುದು ಸ್ಟಾಕನ್ನು ಬಾಯ್ ಮಾಡ್ಬೇಕಂದ್ರೆ ಅದ್ರ ಬಿಸ್ನೆಸ್ ಮಾಡೆಲನ್ನು ನೋಡ್ಬೇಕು. ಈಗ ನೀವು ನೋಡಿರ್ಬೋದು, ಏಷ್ಯನ್ ಪೇಂಟ್ ಚಲೋ ಐತೆ, ಏಷ್ಯನ್ ಪೇಂಟ್ ಚಲೋ ಐತೆ ಅಂತಾರೆ. ವೀಕ್ಷಕರೇ, ಏಷ್ಯನ್ ಪೇಂಟ್ ಲಾಸ್ಟ್ 10 ವರ್ಷ 2014ರಿಂದ 24 ತನಕ ನಮ್ದು ಸೆನ್ಸೆಕ್ಸ್ ಎಷ್ಟು ರಿಟರ್ನ್ ಕೊಟ್ಟೈತಿ ಅಷ್ಟನ್ನು ಕೊಟ್ಟಿಲ್ಲ ಏಷ್ಯನ್ ಪೇಂಟ್. ಅಂತಂದ್ರೆ ತಿಳ್ಕೊಬೋದು ವೀಕ್ಷಕರೇ, ಲಾರ್ಜ್ ಕ್ಯಾಪ್ ಆಗಲಿ ಸ್ಮಾಲ್ ಕ್ಯಾಪ್ ಆಗಲಿ ನೀವು ತೊಗೊಳ್ಳೋ ಕಂಪ್ನಿ ಚಲೋ ಇರ್ಬೇಕು ಯಾವಾಗೂ. ಆ ಕಂಪ್ನಿದು ಗ್ರೋತ್ ಆಲ್ರೆಡಿ ಆಗೈತು. ಈಗ ಏಷ್ಯನ್ ಪೇಂಟದು ಏನಾಗೈತೆ ಅಂದ್ರೆ ಪರಿಸ್ಥಿತಿ, ಆಲ್ರೆಡಿ ಭಾಳ ಕಂಪ್ನಿ ಬೆಳೆದೈತಿ ಮತ್ತು ಕಾಂಪಿಟೇಷನ್ ಫುಲ್ ಬರತೈತಿ. ಮೊದಲ ಸಾದಾ ಕಂಪ್ನಿಗಳು ಇದ್ದು, ಬಟ್ ಈಗ JSW ಅವ್ರು ಬರತ್ತಾರ, ಬಿರ್ಲಾ ಅವ್ರು ಬರತ್ತಾರೆ ಇಂಡಸ್ಟ್ರೀಸ್ನಾಗ, ದೊಡ್ಡ ದೊಡ್ಡ ಮಂದಿ ಬರತ್ತಾರೆ ಅಂತಂದ್ರೆ ಅಲ್ಲಿ ಕಾಂಪಿಟೇಷನ್ ಭಾಳ ಆತ. ಅಲ್ಲಿ ಈಗ ಪ್ರಾಫಿಟ್ ಮಾಡ್ಕೊಳ್ಳೋದು ಚಾನ್ಸಸ್ ಭಾಳ ಕಡಿಮೆ ಆತ ಅವ್ರದ್ದು. ಮತ್ತು ವೀಕ್ಷಕರೇ, ಆಲ್ರೆಡಿ ಕಂಪ್ನಿ ಬೆಳೆದು ಬಿಟ್ಟೈತಿ ಆ ಇಂಡಸ್ಟ್ರೀಸ್ನಾಗ. ಅಂದೆಲ್ಲ ನೀವು ಯೋಚನೆ ಮಾಡ್ಬೇಕು. ಒಂದು ಸ್ಟಾಕ್ ಮಾರ್ಕೆಟ್ನಾಗ ನೀವು ಒಂದು ಕಂಪ್ನಿಯನ್ನು ಬಾಯ್ ಮಾಡ್ಬೇಕಂದ್ರೆ, ಒಂದು ಸ್ಟಾಕ್ ಮಾರ್ಕೆಟ್ನಾಗ ಒಂದು ಕಂಪ್ನಿಯನ್ನು ಬಾಯ್ ಮಾಡ್ಬೇಕಂದ್ರೆ ಆ ಕಂಪ್ನಿದು ಓನರ್ ಆಗಿ, ಮತ್ತು ಆ ಕಂಪ್ನಿ ನಡೀತೈತೋ ಇಲ್ಲೋ, ಅದ್ರ ಪ್ರಾಡಕ್ಟ್ ಹೆಂಗಿದಾವೋ, ಅವು ಎಷ್ಟು ಬೇಕಾದಷ್ಟು ತುಟ್ಟಿಲೆ ಮಾಡ್ರೂ ಮಂದಿ ತೊಗೊಳಕ್ಕೆ ರೆಡಿ ಇದಾರೋ ಇಲ್ಲೋ ಅಂತ ಎಲ್ಲ ನಿಮ್ಗೆ ಗುರ್ತಿರ್ಬೇಕಾಗ್ತೈತಿ. ಲಾರ್ಜ್ ಕ್ಯಾಪ್ ಐತಿ, ಸೇಫ್ ಐತಿ. HDFC ಬ್ಯಾಂಕು ನೋಡ್ಬೋದು, ಲಾರ್ಜ್ ಕ್ಯಾಪ್ ಐತಿ, ರಿಟರ್ನ್ ಕೊಡತೈತಿ ಇಲ್ಲ. ಹಂಗೆ ವೀಕ್ಷಕರೇ, ನೀವು ಸ್ಟಾಕ್ ಮಾರ್ಕೆಟ್ನಾಗ ನೀವು ಹೂಡಿಕೆ ಮಾಡ್ಬೇಕಂತಂದ್ರೆ ಚಲೋ ಕಂಪ್ನಿ ಅಂತಿಲ್ಲ, ಗ್ರೋತ್ ಇರೋ ಕಂಪ್ನಿಗಳ್ನಾಗ ಹೂಡಿಕೆ ಮಾಡ್ರಿ. ಚಲೋ ಪ್ರೈಸ್ನಾಗ ಚಲೋ ಕಂಪ್ನಿ, ಗ್ರೋತ್ ಇರೋ ಕಂಪ್ನಿಗಳನ್ನ ಬಾಯ್ ಮಾಡ್ರಿ. ಅದ್ರದ್ದನ್ನು ನಾವು ಒಂದು ವಿಡಿಯೋ ಮಾಡಿದ್ನಿ 2-3 ದಿನ ಹಿಂದೆ, ಅಂಥ ಕಂಪ್ನಿಗಳನ್ನ ನಾವು ಹೆಂಗೆ ಬಾಯ್ ಮಾಡ್ಬೋದಂತ. ಅದ್ರದ್ದು ಲಿಂಕ್ ಡಿಸ್ಕ್ರಿಪ್ಷನ್ನಾಗ ಇರ್ತೇನೆ. ಅಂಥ ವಿಡಿಯೋಗಳ್ರೆ ನಿಮ್ಮ ಕೋರ್ಸ್ನಾಗೂ ಮಾರಂಗಿಲ್ಲ ಮಂದಿ. ಆ ವಿಡಿಯೋನು ಹೋಗಿ ನೋಡ್ರಿ, ಡಿಸ್ಕ್ರಿಪ್ಷನ್ನಾಗ ವಿಡಿಯೋ ಲಿಂಕ್ ಐತಿ, ಒಂದೇ ಲಿಂಕನ್ನ ಒತ್ತಿರಿ, ಆ ವಿಡಿಯೋ ಬರ್ತೈತಿ. ತೇತ್ರಿ ವೀಕ್ಷಕರೇ, ನಾನು ಇದೆಲ್ಲ ನಿಮಗೆ ಹೇಳಿದ್ನಿ. ಹೆಚ್ಚು ಟೆನ್ಷನ್ ತೊಗೊಬೇಡ್ರಿ. ಸ್ಟಾಕ್ ಮಾರ್ಕೆಟ್ನಾಗ 10%, 5% ಕರೆಕ್ಷನ್ ಬರ್ತೈತಿ. ಯಾಕಂದ್ರೆ ನಿಮಗೆ ರಿಟರ್ನು 20%, 25% ಕೊಡ್ತೈತೆ ಅಂದ್ರೆ ಅಷ್ಟು ಕರೆಕ್ಷನ್ಗೆ ನೀವು ರೆಡಿನೇ ಇರಬೇಕಾಗ್ತೈತಿ. ಅಷ್ಟು ಕರೆಕ್ಷನ್ಗೆ ನೀವು ರೆಡಿ ಇಲ್ಲ, ಅಷ್ಟು ಬಿದ್ದರೆ ನಿಮ್ಗೆ ಅಂಜಿಗೆ ಬರ್ತೈತೆ ಅಂದ್ರೆ ನೀವು ಸ್ಟಾಕ್ ಮಾರ್ಕೆಟ್ನಾಗ ಹೂಡಿಕೆ ಮಾಡಬೇಡ್ರಿ. ನೀವು ಯಾವರೇ ಸೇಫರ್ ಎಸೆಟ್ ಕ್ಲಾಸ್ನಾಗ ಇನ್ವೆಸ್ಟ್ ಮಾಡಿರಿ. ಮತ್ತು ನೀವು ಆ್ಯಕ್ಟಿವ್ಲಿ ಸ್ಟಾಕ್ ಮಾರ್ಕೆಟ್ನಾಗ ಈ ಥರ ಎಲ್ಲ, ಈಗ ಯಾರೋ ಏಷ್ಯನ್ ಪೇಂಟ್ ಅಂದರು, ಯಾರೋ ಆದಂದರು, ಕಂಪ್ನಿ ಚಲೋ ಐತಿ, ನಾ ಏನು ಕಂಪ್ನಿಗೆ ಅನ್ವಾಲ್ನಿ. ಬಟ್ ಯಾರೋ ರೆಕಮೆಂಡೇಶನ್ ಮಾಡಿರೋ ಇನ್ವೆಸ್ಟ್ಮೆಂಟ್ ಮಾಡ್ತೇನೆ ಹಂಗೆ ಮಾಡೋದಿತ್ತಂದ್ರೆ ನೀವು ಡೈರೆಕ್ಟ್ ಮ್ಯೂಚುವಲ್ ಫಂಡನ್ನು ಬಾಯ್ ಮಾಡಿರಿ. ಯಾರ್ದು ರೆಕಮೆಂಡೇಶನ್ನ ಕೇಳಬೇಡ್ರಿ. ಪರ್ಸ್ನಲಿ ನಾನು ಹೇಳ್ರೆ ಕೇಳಬೇಡ್ರಿ. ಯಾಕಂದ್ರೆ ನಾನು ಸೆಬಿ ರಿಜಿಸ್ಟರ್ಡ್ ಫೈನಾನ್ಷಿಯಲ್ ಅಡ್ವೈಸರ್ ಇಲ್ಲ. ತೇತ್ರಿ ವೀಕ್ಷಕರೇ, ಇಷ್ಟೈತಿ ಇವತ್ತಿನ ವಿಡಿಯೋ. ಹೆಚ್ಚು ಅನ್ಸ್ಬೇಡ್ರಿ. ಈಗ ಬಿದ್ದೈತೆ ಪೋರ್ಟ್ಫೋಲಿಯೋ ಅಂದ್ರೆ ಒಂದಿನ ಏರೇ ಇರ್ತೈತಿ. ಬಟ್ ನೀವು ತೊಗೊಂಡಿದ್ದು ಕಂಪ್ನಿಗಳು ಚಲೋ ಇರಬೇಕು, ಯಾವ ಪ್ರೈಸ್ನಾಗ ತೊಗೊಂಡಿರಿ ಅದು ಭಾಳ ಇಂಪಾರ್ಟೆಂಟ್ ಇರ್ತೈತಿ. ತೇತ್ರಿ ವೀಕ್ಷಕರೇ, ಇಷ್ಟೈತಿ ಇವತ್ತಿನ ವಿಡಿಯೋ. ಈ ವಿಡಿಯೋ ಚಲೋ ಅನ್ಸಿದ್ರೆ ಲೈಕ್ ಮಾಡಿರಿ. ಈ ಚಾನಲ್ ಮೇಲೆ ಶೇರ್ ಮಾರ್ಕೆಟ್ ರಿಲೇಟೆಡ್ ಕನ್ನಡನ ವಿಡಿಯೋ ಮಾಡ್ತಿರ್ತೇನೆ. ಧನ್ಯವಾದಗಳು.